ಸೊ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕಾದಂಥ ಒಂದು ಟೀಮ್, ಶೆಟ್ಟಿ ಟೀಮ್ ಇರ್ಬೋದು. ಆ್ಯಕ್ಚುಲಿ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಮೂವಿ. ಹೌದು, ಫೈಟಿಂಗ್ ಇರ್ಬೋದು, ಲವ್ ಸ್ಟೋರಿ ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಹರಾರ್ ಇರ್ಬೋದು, ಕಾಮಿಡಿ ಕೂಡ. ಕಾಮಿಡಿ ಅಂತೂ 100% ನೀವು ಕೊಟ್ಟಿರೋಂಥ ಅಮೌಂಟಿಗೆ 100% ವಸೂಲಿ ಆಗ್ತದೆ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಒಳಗೆ ಇನ್ನೂ ಅನೇಕ ಬೇರೆ ಬೇರೆ ಮೂವಿಗಳು ಬರಬೇಕು. ಸೊ ಥ್ಯಾಂಕ್ ಯು. ಕಾಮಿಡಿ ಇದೆ ಗುರು, ಸೂಪರ್ ಇದೆ. ಸೂಪರ್ ಚೆನ್ನಾಗಿದೆ, ಒಳ್ಳೆ ಸೂಪರ್ ಬ್ರೋ, ಸೂಪರ್. ಇಲ್ಲ ಗಾಡಿ ಇಲ್ಲ, ಚೆನ್ನಾಗಿ ಮೂವಿ ಮಸ್ತ್ ಇದೆ, ಕ್ರೇಜಿ, ಸೂಪರ್ ಚೆನ್ನಾಗಿದೆ. ಸೂಪರ್ ಇದೆ ಗುರು, ಸೂಪರ್ ಬ್ರೋ. ಸುಮತ್ ಕೆ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್. ಸುಮತ್ ಕೆ ಅದು ಮಾತ್ರ ಡೈರೆಕ್ಷನ್ ಸೂಪರ್ ಅಣ್ಣ. ಸುಲೋಚನಾ ಸೂಪರ್. ಹ್ಯಾಪಿ ಬರ್ಡೇ ಸೂಪರ್. ಇಂಥ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಿದರೆ ಕನ್ನಡದ ಬಗ್ಗೆ ಬೇರೆಯವ್ರು ಯಾರೋ ಮಾತಾಡೋಕ್ಕೆ ಅಭಿಪ್ರಾಯನೇ ಇಲ್ಲ. ಸಕ್ಕದಾಗಿದೆ, ಬಂದು ನೋಡಿ ಒಂದು ಟೈಮ್. ಕಾಮಿಡಿ ಬ್ರೋ, ಸೂಪರ್ ಮೂವಿ. ಚೆನ್ನಾಗಿ ಹೇಳ್ತಾರೆ ಬಾಗರು. ಸೂಪರ್ ಇದೆ ಮೂವಿ, ಸೂಪರ್. ಮಸ್ತ್ ಸೂಪರ್ ಚೆನ್ನಾಗಿದೆ. ನಮ್ಮ ರವಿ ಅಣ್ಣ ಸೂಪರ್ ಚೆನ್ನಾಗಿದೆ. ಇನ್ನೊಂದ್ಸರಿ ಬರ್ತೀವಿ. ಸೂಪರ್ ಮೂವಿ. ಸೂಪರ್ ಆಗಿ ಚೆನ್ನಾಗಿತ್ತು. ಫುಲ್ ಎಲ್ಲ ಸೀನು ಇಷ್ಟ ಆಯ್ತು. ಒಂದು ಕಣ್ಮಿಡಿಸ್ದೆ ನೋಡಿದೀನಿ. ಚೆನ್ನಾಗಿದೆ ಫಿಲ್ಮ್ ಸರ್. ಮೂವಿ ಸೂಪರ್ ಆಗಿದೆ. ಉಪೇಂದ್ರ ಅವರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಾಜ್ಬಿ ಶೆಟ್ಟಿ ಅವರು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇನ್ನೂ ಸೂಪರ್ ಹಿಟ್ ಫಿಲಮ್ಗಳನ್ನ ತೆಗಿದ್ದಾರೆ. ಯಾವಾಗ ಬರುತ್ತೆ ವೇಟಿಂಗ್. ಫುಲ್ ಕಾಮಿಡಿ ಇದೆ ಸರ್, ನೋಡ್ಬೋದು. ಭಾಳ ದಿನಕ್ಕೆ ಬಂದಿದ್ದೀವಿ. ಒಳ್ಳೆ ಫಿಲಮ್ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡಲಿ ಸರ್, ಭಾಳ ಚೆನ್ನಾಗಿದೆ, ಸಖತ್ತಾಗಿದೆ, ನೋಡ್ಬೋದು. ಒಳ್ಳೆ ಸ್ಟೋರಿ, ಚೆನ್ನಾಗಿದೆ, ನೋಡ್ಬೋದು, ಸಖತ್ತಾಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ, ಅಲ್ಟಿ ಇದೆ, ನಕ್ಕು ಬೀಳ್ತೀವಿ. ಅಂಡ್ ಲಾಸ್ಟಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಫಿಲಮ್ ಚೆನ್ನಾಗಿತ್ತು, ಭಾಳ ಹೆದರಿಕೆ ಆಯಿತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ, ಫುಲ್ ಆರಾಮ್ ನೋಡ್ಬೋದು. ಚೆನ್ನಾಗಿದೆ ಬ್ರೋ, ತುಂಬ ಕಾಮಿಡಿ ಆಗಿದೆ. ಭಾಳ ವರ್ಷದ ಮೇಲೆ ಈ ಥರ ಫಿಲಮ್ ಬಂದಿದೆ. ಫುಲ್ಲ ಎಂಟರ್ಟೈನ್ಮೆಂಟ್ ಆಗಿದೆ, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸಖತ್ತಾಗಿದೆ ಬ್ರೋ, ಓವರ್ ಆಲ್ ಫುಲ್ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ ಅಣ್ಣ. ನಾವೆಲ್ಲ ಫ್ರೆಂಡ್ಸು, ನಾವೆಲ್ಲ ಬಂದು ನೋಡಿದ್ದೀವಿ. ಎಲ್ಲರೂ ಬಂದು ನೋಡ್ರಿ ಅಂತ ಕೇಳ್ತೀನಿ. ಸೂಪರ್ ಕಾಮಿಡಿ, ಸೂಪರ್. ತುಂಬ ಎಂಟರ್ಟೈನ್ಮೆಂಟ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಕ್ರೇಜಿ ಸೂಪರ್ ಇದೆ. ಗುಡ್. ಸಿಂಪಲ್ ಸೆಕ್ಸಿ ಮೂವಿ, ಭಾಳ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಇದೆ. ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್, ತುಂಬ ಕಾಮಿಡಿ ಆಗಿದೆ, ಸಖತ್ತಾಗಿದೆ ಮೂವಿ. ನೋಡ್ಬೋದು ಸರ್, ಇನ್ನೊಂದ್ಸತಿ ನೋಡ್ಬೋದು. ಸೂಪರ್, ಮಸ್ಟ್ ವಾಚ್. ಅಲ್ಟಿಮೇಟ್ ಸಖತ್ತಾಗಿದೆ. ಸೂಪರ್ ಅಣ್ಣ, ಸೂಪರ್. ತುಂಬ ಚೆನ್ನಾಗಿದೆ, ಕಾಮಿಡಿ ಆಗಿದೆ. ಮನೆ ಮಂದಿ ಎಲ್ಲ ಚೆನ್ನಾಗಿ ಕೂತ ನೋಡ್ಕೋಬೋದು ಹಂಗಿದೆ. ಭಾಳ ಚೆನ್ನಾಗಿದೆ, ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್, ಅಲ್ಟಿಮೇಟ್ ಮೂವಿ ಸರ್. ಸೂಪರ್ ಆಗಿತ್ತು. ಕಾಂತಾರ ಆದಮೇಲೆ ಮತ್ತೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ ಭಾಳ ಚೆನ್ನಾಗಿದೆ. ಎಲ್ಲರೂ ನೋಡಿ. ಚೆನ್ನಾಗಿದೆ, ಸೂಪರ್. ನೋಡ್ಬೋದು. ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಬೇಕಿತ್ತು, ತುಂಬ ಬ್ಯಾಡ್ಲಿ ನೀಡೆಡ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾವು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಮೂವಿ ಈಸ್ ಮೋರ್ ಡಿಸರ್ವಿಂಗ್ ದಟ್. ತುಂಬಾ ಒಳ್ಳೆ ಗ್ರಿಪ್ಪಿಂಗ್ ಇದೆ ಸ್ಕ್ರಿಪ್ಟು, ಆ್ಯಂಡ್ ಫ್ರೆಶ್ನೆಸ್ ಇದೆ ಕತೆ ಒಳಗೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಆ್ಯಕ್ಟಿಂಗ್. ಇಂಥವ್ರು ಅಂತಿಲ್ಲ, ಎಲ್ಲರೂ ಹೊಸಬರಾದರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಕೂಡ ಗ್ಲೋಬಲ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು ಅಂತ ಅನಿಸುತ್ತೆ ನನಗೆ. ಗ್ಲೋಬಲ್ ಲೆವೆಲ್ ಹೇಗೆ ಕಾಂತಾರ ಕ್ಲಿಕ್ ಆಯ್ತಲ್ಲ, ಆ ಮಟ್ಟಿಗೆ ಇದನ್ನು ಇನ್ನೊಂದು ಪ್ರಮೋಟ್ ಚೆನ್ನಾಗಿ ಮಾಡಿಕೊಂಡ್ರೆ ಗ್ಲೋಬಲ್ ಲೆವೆಲಲ್ಲಿ ಕೂಡ ತೊಗೊಂಡು ಹೋಗ್ಬೋದು ಫಿಲಮ್. ಮೀನ್ಸ್ ಕನ್ನಡ ಫಿಲಮ್ಸ್ ಆರ್ ಡೂಯಿಂಗ್ ವೆಲ್ ಅಂತ ನಾವು ಇನ್ನೂ ಪ್ರೂವ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಈ ಥರದ್ದು ಸಿನಿಮಾಗಳು ಬರಬೇಕು ಥಿಯೇಟ್ರಿಗೆ. ಆಮೇಲೆ ಎಲ್ಲ ಹೊಸ ಆ್ಯಕ್ಟರ್ಗಳನ್ನ ಈ ಥರದ್ದೆಲ್ಲ ತಂದಿದ್ದಾರೆ. ಅದರಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೂವಿ.
ಆಮೇಲೆ ಈ ಥರ ಹೊಸ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡೋಂಥವ್ರು ಬೇಕು, ಈ ಥರದ್ದು ಒಳ್ಳೆ ಡೈರೆಕ್ಟರ್ಸ್ ಬೇಕು. ಆಮೇಲೆ ಸ್ಕ್ರಿಪ್ಟ್ ರೈಟರ್ಗೆ ಯಾಕೆ ಬೆಲೆ ಕೊಡಬೇಕು ಅಥವಾ ಸ್ಕ್ರಿಪ್ಟ್ ಯಾಕೆ ಇಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಈ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನೋಡಿ, ಎಲ್ಲ ಸಿನಿಮಾ ನೋಡಿ.